ಸಂಸದ ಪ್ರತಾಪ್ ಸಿಂಹ ಅವರು ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಆರೋಪ. ಯಾರು? ಅವರ ಸಹೋದರನ ಅರೆಸ್ಟ್ ಮಾಡಿದಾರಲ್ಲ, ಪೊಲಿಟಿಕಲಿ ನಾನು ಟಾರ್ಗೆಟ್ ಯಾರು ಕಾನೂನು ಉಲ್ಲಂಘನೆ ಮಾಡ್ತಾರೆ ಅವ್ರನ್ನ ಸುಮ್ಮನೆ ಯಾಕೆ ಅರೆಸ್ಟ್ ಮಾಡ್ತಾರೆ? ನಮ್ಮ ಸರ್ಕಾರದಲ್ಲಿ ನಿರಪರಾಧಿಗಳನ್ನು ಯಾರಿಗೂ ಕೂಡ ತೊಂದರೆ ಆಗಲಿಲ್ಲ. ನಿರಪರಾಧಿಗಳ ಮೇಲೆ ಕಾನೂನನ್ನು ಪ್ರಯೋಗ ಮಾಡಲ್ಲ. ಯಾರು ಅಪರಾಧ ಮಾಡ್ತಾರೋ ಅವ್ರಗಳ ಮೇಲೆ ಮಾತ್ರ ಕಾನೂನು ಪ್ರಯೋಗ ಎಲ್ಲಿ ಕರೆದಿದ್ದಾರೆ. ಮೋಸ್ಟ್ಲಿ ನಾನು ಪಾರ್ಲಿಮೆಂಟು ಚುನಾವಣೆ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸರ್, ಅಯೋಧ್ಯೆ ವಿಚಾರಕ್ಕಾಗಿ PM ನಾವು ಅಯೋಧ್ಯೆಗೆ ವಿರುದ್ಧ ಇಲ್ಲ, ದೇವಸ್ಥಾನ ಕಟ್ಟಲಿಕ್ಕೆ ವಿರುದ್ಧ ಇಲ್ಲ, ರಾಮ ಮಂದಿರಕ್ಕೆ ವಿರುದ್ಧ ಇಲ್ಲ. ನಾವು ರಾಮ ಮಂದಿರದ ಪರನೇ ಇದ್ದೀವಿ, ಗೊತ್ತಾಯ್ತಾ? ನಮ್ಮೂರನ್ನೆಲ್ಲ ರಾಮ ಮಂದಿರಗಳು ಕಟ್ಟಿದ್ರು ನಾವು, ಭಜನೆ ಮಾಡಲು ನಮ್ಮೂರುಗಳು ಅವೆಲ್ಲ ಮಾಡ್ತಿದ್ದೀವಿ. ನಾವು ಊರ್ಲಿದ್ದಾಗೆಲ್ಲ ಭಜನೆ ಮಾಡ್ತಿದ್ವಿ. ನಾನು ಭಜನೆಗೆ ಹೋಗ್ತಿದ್ದೆ. ಅದು ಬೇರೆ ಪ್ರಶ್ನೆ. ಅವರು ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ತಾ ಇದ್ದಾರೆ, ಭಾಳ ಸಂತೋಷ. ಉದ್ಘಾಟನೆ ಮಾಡ್ತಾ ಇದ್ದಾರೆ, ಸಂತೋಷ. ಸರ್, ದೆಹಲಿ ಭೇಟಿಯಲ್ಲಿ ಬಾರಿ ನಿಗಮಂಡಳಿ ಫೈನಲ್ ಆಗುತ್ತಾ ಅಂತ ಪಟ್ಟಿ ಇಲ್ಲ. ಈಗ ನಾವು MLAಗಳನ್ನು ಮಾತ್ರ ಮೊದಲನೇ ಹಂತದಲ್ಲಿ ಮಾಡೋಣ ಅಂತ ಯೋಚನೆ ಮಾಡಿದ್ದು. ಈಗ ಕಾರ್ಯಕರ್ತರಿಗೂ ಕೆಲವರು ಮಾಡಿ ಅಂತ ಹೇಳ್ತಾ ಇದ್ದಾರೆ, ಅದನ್ನು ಕೂಡ ಪಟ್ಟಿ ಮಾಡ್ತಾ ಇದ್ದೀವಿ. ನ್ಯೂ ಇಯರ್ಗೆ ಏನಾದರೂ ಹೊಸ ರೆಸೊಲ್ಯೂಷನ್ ಇದೆಯಾ ಸರ್? ನ್ಯೂ ಇಯರ್ಗೆ ಏನಾದರೂ ಹೊಸ ರೆಸೊಲ್ಯೂಷನ್ ಗೊತ್ತಿಲ್ಲ ನನಗೆ. ಏನು ಮಾಡ್ತೀವಿ ಏನು ಈಗ ಅದು ನ್ಯೂ ಇಯರ್ಸ್ನಲ್ಲೇ ಮಾಡ್ತೀವಿ. ನ್ಯೂ ಇಯರ್ಸ್ನಲ್ಲೇ ಆಗೋದು. ಇವತ್ತಲ್ಲೇ ಕೊನೆ ದಿನ ಅಲ್ವಾ? ಸಂಸದ ಪ್ರತಾಪ್ ಸಿಂಹ ಅವರು ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಆರೋಪ. ಯಾರು? ಅವರ ಸಹೋದರನ ಅರೆಸ್ಟ್ ಮಾಡಿದಾರಲ್ಲ, ಪೊಲಿಟಿಕಲಿ ನಾನು ಟಾರ್ಗೆಟ್ ಯಾರು ಕಾನೂನು ಉಲ್ಲಂಘನೆ ಮಾಡ್ತಾರೆ ಅವ್ರನ್ನ ಸುಮ್ಮನೆ ಯಾಕೆ ಅರೆಸ್ಟ್ ಮಾಡ್ತಾರೆ? ನಮ್ಮ ಸರ್ಕಾರದಲ್ಲಿ ನಿರಪರಾಧಿಗಳನ್ನು ಯಾರಿಗೂ ಕೂಡ ತೊಂದರೆ ಆಗಲಿಲ್ಲ. ನಿರಪರಾಧಿಗಳ ಮೇಲೆ ಕಾನೂನನ್ನು ಪ್ರಯೋಗ ಮಾಡಲ್ಲ. ಯಾರು ಅಪರಾಧ ಮಾಡ್ತಾರೋ ಅವ್ರಗಳ ಮೇಲೆ ಮಾತ್ರ ಕಾನೂನು ಪ್ರಯೋಗ ಎಲ್ಲಿ ಕರೆದಿದ್ದಾರೆ. ಮೋಸ್ಟ್ಲಿ ನಾನು ಪಾರ್ಲಿಮೆಂಟು ಚುನಾವಣೆ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸರ್, ಅಯೋಧ್ಯೆ ವಿಚಾರಕ್ಕಾಗಿ PM ನಾವು ಅಯೋಧ್ಯೆಗೆ ವಿರುದ್ಧ ಇಲ್ಲ, ದೇವಸ್ಥಾನ ಕಟ್ಟಲಿಕ್ಕೆ ವಿರುದ್ಧ ಇಲ್ಲ, ರಾಮ ಮಂದಿರಕ್ಕೆ ವಿರುದ್ಧ ಇಲ್ಲ. ನಾವು ರಾಮ ಮಂದಿರದ ಪರನೇ ಇದ್ದೀವಿ, ಗೊತ್ತಾಯ್ತಾ? ನಮ್ಮೂರನ್ನೆಲ್ಲ ರಾಮ ಮಂದಿರಗಳು ಕಟ್ಟಿದ್ರು ನಾವು, ಭಜನೆ ಮಾಡಲು ನಮ್ಮೂರುಗಳು ಅವೆಲ್ಲ ಮಾಡ್ತಿದ್ದೀವಿ. ನಾವು ಊರ್ಲಿದ್ದಾಗೆಲ್ಲ ಭಜನೆ ಮಾಡ್ತಿದ್ವಿ. ನಾನು ಭಜನೆಗೆ ಹೋಗ್ತಿದ್ದೆ. ಅದು ಬೇರೆ ಪ್ರಶ್ನೆ. ಅವರು ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ತಾ ಇದ್ದಾರೆ, ಭಾಳ ಸಂತೋಷ. ಉದ್ಘಾಟನೆ ಮಾಡ್ತಾ ಇದ್ದಾರೆ, ಸಂತೋಷ. ಸರ್, ದೆಹಲಿ ಭೇಟಿಯಲ್ಲಿ ಬಾರಿ ನಿಗಮಂಡಳಿ ಫೈನಲ್ ಆಗುತ್ತಾ ಅಂತ ಪಟ್ಟಿ ಇಲ್ಲ. ಈಗ ನಾವು MLAಗಳನ್ನು ಮಾತ್ರ ಮೊದಲನೇ ಹಂತದಲ್ಲಿ ಮಾಡೋಣ ಅಂತ ಯೋಚನೆ ಮಾಡಿದ್ದು. ಈಗ ಕಾರ್ಯಕರ್ತರಿಗೂ ಕೆಲವರು ಮಾಡಿ ಅಂತ ಹೇಳ್ತಾ ಇದ್ದಾರೆ, ಅದನ್ನು ಕೂಡ ಪಟ್ಟಿ ಮಾಡ್ತಾ ಇದ್ದೀವಿ. ನ್ಯೂ ಇಯರ್ಗೆ ಏನಾದರೂ ಹೊಸ ರೆಸೊಲ್ಯೂಷನ್ ಇದೆಯಾ ಸರ್? ನ್ಯೂ ಇಯರ್ಗೆ ಏನಾದರೂ ಹೊಸ ರೆಸೊಲ್ಯೂಷನ್ ಗೊತ್ತಿಲ್ಲ ನನಗೆ. ಏನು ಮಾಡ್ತೀವಿ ಏನು ಈಗ ಅದು ನ್ಯೂ ಇಯರ್ಸ್ನಲ್ಲೇ ಮಾಡ್ತೀವಿ. ನ್ಯೂ ಇಯರ್ಸ್ನಲ್ಲೇ ಆಗೋದು. ಇವತ್ತಲ್ಲೇ ಕೊನೆ ದಿನ ಅಲ್ವಾ?